ಮೇಡಮ್ ನಿಮ್ಮ ಮನೇಲಿ 1.5 ಲಕ್ಷ ಅಂದ್ರೆ ಪಕ್ಕದ ಮನೆ ಕೇಳಕ್ಕಾಗುತ್ತ ನಾನು? ಸಿಂಪಲ್ ಆನ್ಸರ್. ನಿಮ್ಮ ಮನೇಲಿ 1.5 ಲಕ್ಷ 2 ಲಕ್ಷ ದುಡ್ಡು ಸಿಕ್ತು, ನಮ್ಮ ಪಕ್ಕದ ಮನೆ ಕೇಳಕ್ಕಾಗುತ್ತಾ? ನಿಮ್ಮ ದುಡ್ಡು ಓದ್ಕೊತೀವಿ ನಾವು. ನಿಮ್ಮ ಪ್ರಾಯದಲ್ಲಿ ನಿಮ್ಮ ದುಡ್ಡು ಬೇರೆಯವ್ರು ಇರ್ತಾರ ನಿಮ್ಮ ಶತ್ರುಗಳ ಪಕ್ಕದಲ್ಲಿ. ಇವಾಗ ಆನ್ಸರ್ ಬರಲ್ಲ. 1.5 ಲಕ್ಷ ಬಂದು ಆನ್ಸರ್ ಮಾಡ್ಬೇಕು. ಅವ್ರು ಫೋನ್ ಚೆಕ್ ಮಾಡಿದ್ರ ಅದು ಸೀಟ್ ಮಾಡ್ಕೊಳ್ಳಿ ಇಷ್ಟ ಕೇಸ್ ನೀವು ಸಣ್ಣ ಮಕ್ಕಳಿಂದ ಹೇಳಕ್ಕಾಗಲ್ಲಮ್ಮ. ಪ್ರಭಾವತಿ ಯು ಆರ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಯು ಶುಡ್ ಆನ್ಸರಬಲ್. ನಿಮ್ಮ ಆನ್ಸರು ಅಡ್ಜಸ್ಟ್ ಆಗ್ಬೇಕು. ಸಣ್ಣ ಮಕ್ಕಳ ಸರ್ ನನಗೆ ಗೊತ್ತಿಲ್ಲ ಅಂದ್ರೆ ಸಣ್ಣ ಮಕ್ಕಳಾಗ್ತದೆ. ಒಬ್ಬ ಜವಾಬ್ದಾರಿಯುತ ಆಫೀಸರ್ ನೀವು ಏನಾಗಿದೆ ಹೇಳಿ? ಡೆಪ್ಟಿ ಡೈರೆಕ್ಟರ್. ನೀವು ಹಂಗೆ ಹೇಳಕ್ ಬರೋದಿಲ್ಲ. ಅವರು ಔಟ್ಸೋರ್ಸು ಇಲ್ಲಿ P1 ಆದ್ರೆ ಅವ್ರು ಹೇಳೋದು ಪಾಪ ಗೊತ್ತಿಲ್ಲ ಅಂತ ಹೇಳ್ಬೋದು. ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಚೇಂಬರ್, ನಿಮ್ಮ ಇದು ಯಾವ್ದು ನಿಮ್ಮ ಚೇಂಬರು? ಈ ಚೇಂಬರ್ ಒಳಗೆ ಹೆಂಗೆ ಹೋಗ್ತಾರೆ ಯಾರಾದರೂ? ಇಲ್ಲಿ ಏನಾದ್ರು ಓಪನ್ ಆಗಿ ಬರ್ಬೋದು ಅಂತ ಹೇಳ್ಬೋದು. ಈ ಚೇಂಬರ್ಗೆ ಅಮ್ಮ ಬಾಯ್ಲಿ ಅಮ್ಮ ಹೌದಮ್ಮ ಬಾಯ್ಲಿ. ಈ ಬಾಗಿಲು ಹಾಕಿತ್ತ ಮುಚ್ಕೊಂಡು ಹೋಗಿದ್ದ ಓಪನ್ ಆಗಿತ್ತ? ಮೇಡಮ್ ಇದೆ ಮುಚ್ಚಿತ್ತು, ಯಾರು ಬಂದೇ ಇಲ್ಲ. ಕಲ್ಯಾಣ್ ಜ್ಯುವೆಲರ್ಸ್ ಸದ್ಯಕ್ಕಿಲ್ಲ ಅವರ ಜ್ಯುವೆಲರ್ಸ್ ಹೇಳೋದು ಹೆಂಗಿದೆ ಅಂದ್ರೆ ಒಂದೊಂದು ಟ್ಯಾಲ ಇದು ಆನ್ಸರ್. ನಿಮ್ ದುಡ್ಡು ಅಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳ್ತೀವಿ, ನಮ್ಗೆ ಅದು ಬರುತ್ತೆ. ಅದು ನಿಮಿಷ ಬರಲ್ಲ. ಈ ಡ್ರಾಯಲ್ಲಿ ಯಾವ ಡ್ರಾಯಲ್ಲಿ ಅವ್ರಿಗೆ ಯಾರು ಗೊತ್ತಿಲ್ವಪ್ಪ ಬರ್ತೀವಿ ಅಂತ ಸಡನ್ ಆಗಿ ಬಂದಿದ್ದೀವಿ. ಅದಿದ್ರೆ ಅಲ್ಲಿ ಅಮ್ಮ ನಾನು ನಿಮ್ಮಲ್ಲಿ ಹೇಳಿ ಹೇಳ್ತಾ ಇಲ್ಲ. ಈ ಕವರ್ ನೋಡಿಲ್ಲ ನೀವು? ಖಂಡಿತವಾಗ್ಲೂ ನೋಡಿಲ್ಲ ಸರ್. ನೀವು ಸರ್ ಬಂದು ಡ್ರಾ ನೋಡ್ತೀನಿ ಅಂತಾನೆ ನಮ್ಗೆ ಇದಾಗಿದೆ ಸರ್. 15,000 ಇದೆಯಲ್ಲ ಸರ್, ಅದು ನಮ್ಮ ಮನೆಯಿಂದ ಊರಿಗೆ ಅಂತ. ಅದು ನಾನು ಮನೆಯಿಂದ ಅದು ಕ್ಯಾಶ್ 15,000 ತಪ್ಪಾಗಿದೆ ಸರ್. ನಾನು ಹೋಗೋ ಅವಸ್ಥೆಯಲ್ಲಿ 1,500 ಅಂತ ನಾನು ಬಿಟ್ಟು ಹಂಗೆ ಹೋದೆ. ನಾನು ಅರ್ಧವರೆಗೆ 15,000 ಎಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ. ಅದೇ ಸರ್ ಡ್ರಾ ಮಾಡ್ಬೋದು ನೀವು ಊರು ತಗೊಂಡು ಹೋಗಕ್ಕೆ. ಅಲ್ಲ ಸರ್, ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ ಸರ್. ಮನೆಯಲ್ಲಿ ಇದ್ದಿದ್ದು ನಾನು ಊರಿಗೆ ಹೋಗೋಣ ಅಂತೇಳಿ ನಾನು ತಗೊಂಡಿದ್ದೆ ಸರ್. ಈಗ ಅವತ್ತೇ ಡ್ರಾ ಮಾಡ್ಕೊಂಡು ತಗೊಂಡಿದ್ದೀನಿ ಅಂತ ಅಲ್ಲ ಸರ್. ಅದು ಯಾವತ್ತು ಡ್ರಾ ಮಾಡಿದ್ದು? ಅದು ಡ್ರಾ ಮಾಡಿದ್ದು ಹಂಗೆ ಆಗುತ್ತೆ. ಯಾವಾಗ ಸ್ಯಾಲರಿ ಆಗ್ತದೆ ನಿಮಗೆ? ಹೇಳ್ರಪ್ಪ ಸರ್. ಅದೇ ಇವತ್ತು ದಿಢೀರ್ ಭೇಟಿ ನೀಡಿದೆ, ಏನೇನು ಲೋಪಗಳು ಕಂಡು ಬಂತು ಸರ್? ಇಲ್ಲಿ ದಿಢೀರ್ ಅಂತ ಹೇಳಿದ್ವಿ. ಒಂದೇ ಆಫೀಸ್ ಅಲ್ಲ, ಸುಮಾರು 13 ಆಫೀಸು ಬೆಂಗಳೂರಲ್ಲೆಲ್ಲ ಸೇರಿಕೊಂಡು ನಾವು ಬೆಂಗಳೂರು ರೂರಲ್ ಸೇರಿಕೊಂಡು 13 ಆಫೀಸು. ಆ ಸಾಹೇಬರು ಒಂದಷ್ಟು ಆಫೀಸ್ ಹೋಗಿದ್ದಾರೆ. ನಾನು ಇದು 3ನೇ ಆಫೀಸು ನೋಡ್ತಾ ಇದ್ದೀನಿ. ನಮಗೆ ಎಲ್ಲ ಕಡೆನೂ ಈ ಬಿಲ್ಗಳು ಸರಿಯಾಗಿ ಇನ್ ಟೈಮ್ ಬರ್ತಾ ಇಲ್ಲ, ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ. ಪೆನ್ಷನ್ ಆಗಿ ರಿಟೈರ್ಡ್ ಆದ್ಮೇಲೆ ನಮಗೆ 10-15 ವರ್ಷ ಪೆನ್ಷನ್ ಕೊಟ್ಟಿಲ್ಲ. ನಮ್ಮಿಂದ ಕೋಲಾರ ಬಂದಿತ್ತು. ಅದು ನಾನು ಕೇಸು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ 14 ಲಕ್ಷ ಬರಬೇಕಾಗಿತ್ತು, 22 ಲಕ್ಷ ಕೊಡ್ಸಿದ್ದೀನಿ ವಿತ್ ಇಂಟ್ರೆಸ್ಟ್ 10% ಎವ್ರಿ ಇಯರ್ ಕೊಡಬೇಕು ಅವರು. ಅದಕ್ಕೆ ಈ ಟ್ರೆಜರಿಯಲ್ಲೇ ಈ ಥರ ಆಗಿಬಿಟ್ರೆ ಇನ್ನು ಯಾವ ಡಿಪಾರ್ಟ್ಮೆಂಟ್ ನಾವು ಒಪ್ಕೋಬೇಕು ಅಂತ. ಅದಲ್ಲದೆ ಈ ಕಾಂಟ್ರಾಕ್ಟ್ಗಳು ಇದು ಬರೀ ರೆಕಮೆಂಡೇಶನು. ಕೆಲವು ಕಡೆ ಕೋಟಿಗಟ್ಟಲೆ ರಿಲೀಸ್ ಮಾಡಬೇಕಾಗುತ್ತೆ ದುಡ್ಡು. ಅಂಥ ಕಡೆ ಕಾಂಟ್ರಾಕ್ಟ್ಗಳು ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಗಳು, ಆಮೇಲೆ ನಮ್ಮ ಅಂಬೇಡ್ಕರ್ ನಿಗಮ, ಈ ಸ್ಲಮ್ ಬೋರ್ಡು, ಇಂಥವೆಲ್ಲ ದುಡ್ಡುಗಳು ಪಬ್ಲಿಕ್ ಇದು ಕೊಡಬೇಕಾದ್ರೆ ಅವ್ರು ಬೇಗ ಮಾಡದೇ ಇದ್ದರೆ
ಅವ್ರಿಗೆ 1 ಕೋಟಿ 50 ಲಕ್ಷ 1 ಕೋಟಿ 2 ಕೋಟಿ ಅಂತ ಬಂದಾಗ ಬಡ್ಡಿ ಕಟ್ಟಬೇಕಲ್ಲ, ಇವರು ಸದಾಯಿಸ್ತಾರೆ, ಅದನ್ನ ವಿಳಂಬ ಮಾಡಿಬಿಡ್ತಾರೆ ಬೇಕು ಅಂತ. ಇದು ಸರಿ ಇಲ್ಲ, ಇವು ಹೇಳಿದ್ರಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಇದೆ ಅಂತ. ಈ ಥರ ಆಗಿ ಜನಗಳು ತೊಂದರೆ ಆಗ್ತಾ ಇದೆ. ಗೌರ್ಮೆಂಟ್ ಇಂಡೈರೆಕ್ಟಾಗಿ ಇವರೆಲ್ಲ ಸೇರ್ಕೊಂಡು ಮೋಸ ಮಾಡ್ತಾರೆ, ಟ್ರೆಜರಿಯವರೇ ಮೋಸ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅದಕ್ಕೆ ಅಟ್ ಎ ಟೈಮು 13 ಆಫೀಸು ಬೆಂಗಳೂರು ಅರ್ಬನ್ ರೂರಲ್ 13 ಆಫೀಸು ಟ್ರೆಜರಿ ಆಫೀಸುಗಳು ರೈಡ್ ಆಗಿದೆ ಇವತ್ತು. ನಾನು 3 ಆಫೀಸ್ಗೆ ಬಂದಿದ್ದೀನಿ. ಇಲ್ಲಿ ಬಂದಾಗ ಅವರು ನಮ್ಮ ಅಧಿಕಾರಿಗಳು ಮೊದಲೇ ಬಂದಿದ್ದರು, ನಮ್ಮ ಡಿಸ್ಟ್ರಿಕ್ಟ್ ಜಡ್ಜು ಮತ್ತು ನಮ್ಮ ಎಲ್ಲ ಡೆಪ್ಟಿ ಕಮಿಷನರ್ ಪೊಲೀಸ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದಾಗ ಅವರು 1,35,000 ಕ್ಯಾಶ್ ಸಿಕ್ಕಿದೆ. ಅವರು ಸರಿಯಾಗಿ ಆನ್ಸರ್ ಡ್ರಾಯರ್ ನನಗೆ ಗೊತ್ತಿಲ್ಲ ಅಂತಾರೆ, ಅವ್ರ ಡ್ರಾಯರಲ್ಲಿ ನನಗೆ ಗೊತ್ತಿಲ್ಲ ಆನ್ಸರಬಲ್. ಆಮೇಲೆ ಯಾವತ್ತು ದುಡ್ಡು ಬಂದಿದೆ ಇನ್ವಾರ್ಡ್ ಯಾವತ್ತು ಬಂದಿದೆ ಇಲ್ಲಿ ಇನ್ಫಾರ್ಮೇಷನು ಯಾವತ್ತು ಹೋಗಿದೆ ಅಂತ ಮಾತ್ರ ಇದೆ, ಯಾವತ್ತು ಬಂದಿದೆ ಅಂತಿಲ್ಲ. ಇವೆಲ್ಲ ಅನುಮಾನಕ್ಕೆ ನಮಗೆ ಡೌಟ್ ಬರ್ತಾ ಇದೆ. ಅವ್ರು ಹೇಳೋದು ಒಂದೊಂದು ಟ್ಯಾಲಿ ಆಗ್ತಾ ಇಲ್ಲ. ಆಮೇಲೆ ಇವತ್ತು ಅಟೆಂಡೆನ್ಸ್ ಕೊಟ್ಟೇ ಇಲ್ಲ, ಸುಮಾರು ಜನ ನೆನ್ನೆ ಇವತ್ತು ಅಟೆಂಡೆನ್ಸ್ ಹಾಕಿಲ್ಲ ಅವರು. ಆಮೇಲೆ ಕ್ಯಾಶ್ ಲಿಸ್ಟ್ ಬರೀಬೇಕು. ಅಮ್ಮ ಕ್ಯಾಶ್ ಲಿಸ್ಟಲ್ಲಿ ಇಷ್ಟು ದುಡ್ಡು ಬರೆದಿಲ್ಲ, ನಾನು ಡ್ರಾ ಮಾಡ್ಕೊಂಬರ್ತೀನಿ ಅಂತಾಳೆ. ಅಲ್ಲೂ 1,500 ಬರ್ದವ್ರೆ. ಅಮ್ಮ 15,000 ಅಷ್ಟೇ ನಾನು ಡ್ರಾ ಮಾಡ್ಕೊಂಬ ಅಂತಾಳೆ. ಡ್ರಾಯರ್ ನೋಡಿದ್ರೆ 1,35,000 ಇದೆ, ಸೀಸ್ ಮಾಡಿದ್ವಿ ನಾವು. ಇವೆಲ್ಲ ಈ ಟ್ರೆಜರಿ ಆಫೀಸ್ಗಳೇ ಹಿಂಗೆ ಆಗ್ಬಿಟ್ರೆ ಇನ್ನು ಬೇರೆ ಆಫೀಸ್ ಗತಿ ಏನು ಅಂತ ಅದು ಕಷ್ಟ ಆಗುತ್ತೆ. ಅದಕ್ಕೆ ಬಂದಿದ್ದೀವಿ ನಾವು. ವಸ್ತ್ರ ಸಮಿತಿ ಕೂಡ ಕೆಲವರು ಫಾಲೋ ಮಾಡ್ತಿರಲಿಲ್ಲ. ವಸ್ತ್ರ ಸಮಿತಿ ಸರ್ಕಾರಿ ಅದನ್ನ ಇವಾಗ 3 ಜನ ನೋಡಿದೆ, ನಿಮ್ಮ ಮುಂದೆ ನೋಡಿದೆ. ಸರ್ಕಾರ ನೋಟಿಫಿಕೇಶನ್ ಇಶ್ಯೂ ಮಾಡಿದೆ, ಅವ್ರು ಫಾರ್ಮಲ್ ಡ್ರೆಸ್ ಹಾಕೊಂಡ್ ಬರ್ಬೇಕು ಅಂತ, ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ತಾರೆ. ಅದೇ ದೇ ಆರ್ ವೈಲೇಟಿಂಗ್ ಗೌರ್ಮೆಂಟ್ ನೋಟಿಫಿಕೇಶನ್. ಈ ಥರ ಆದ್ರೆ ಏನು ಮಾಡಬೇಕು? ನಮ್ಮ ಪೊಲೀಸ್ ಅವರು ಯೂನಿಫಾರ್ಮ್ ಬಿಟ್ಬಿಟ್ಟು ಅವ್ರು ಜೀನ್ಸ್ ಹಾಕೊಂಡ್ ಬರ್ಬೇಕು. ಇವಾಗ ಅವ್ರು ಚೆನ್ನಾಗಿರ್ತದಲ್ಲ, ಅವ್ರು ಪಾಪ ಡಿಸಿಪ್ಲಿನ್ ಆಗಿ ಬರ್ತಾರೆ ನೋಡಿ. ಯಾವತ್ತಿದ್ರು ಡಿಸಿಪ್ಲಿನ್ ಇರ್ತಾರೆ ಅವ್ರ ಡ್ರೆಸ್ಸಲ್ಲಿ, ಅವ್ರು ಜೀನ್ಸ್ ಪ್ಯಾಂಟ್ ಹಾಕಲ್ಲ. ಇವಾಗ ಅಧಿಕಾರಿಗಳು ದಿಮಾಕು ಎಕ್ಸ್ಟ್ರಾ ದುಡ್ಡು ಬರ್ತಾವಲ್ಲ, ಅದಕ್ಕೆ ಜೀನ್ಸ್ ಪ್ಯಾಂಟ್ಗಳು ಬರೋದು. ಈ ಮುಂದಿನ ಕ್ರಮ ಏನು ಸರ್ ಅವ್ರ ಮೇಲೆ? ಏನು ತನಿಖೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಅವ್ರು ಆನ್ಸರ್ ಮಾಡದೇ ಇದ್ರೆ ಜೈಲ್